ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಏನಂತಂದರೆ ಎಲ್ರಿಗೂ ಒಂದು ಖುಷಿ ವಿಷಯ ಅನ್ಕೋತೀನಿ ನಾನು. ಯಾಕಂತಂದ್ರೆ ಕಾಂಪಿಟೇಟಿವ್ ಯುಗದಾಗ ಯಾರು ಇದ್ದಿರಲ್ಲ. ಇದೊಂದು ಆಮೇಲೆ ಒಳ್ಳೆಯ ಸಂದೇಶ ಏನಂತಂದರೆ ನೋಟಿಫಿಕೇಷನ್ ಆಗ್ತಾವೆ, ರಿಕ್ರೂಟ್ಮೆಂಟ್ ಮಾಡ್ತಾರೆ. ಇವಾಗ ಯಾವಾಗಪ್ಪ ಅಂತಂದರೆ ನನ್ನ ಅನಿಸೋ ಮಟ್ಟಿಗೆ ಫೆಬ್ರವರಿಲಿ ಡಿಸ್ಕಷನ್ ಆಗುತ್ತೆ. ಯಾಕಂತಂದರೆ ಸೆಷನ್ ಸ್ಟಾರ್ಟ್ ಆಗೋದು ಫೆಬ್ರವರಿಲಿ ಮೋಸ್ಟ್ಲಿ 12 ತಾರೀಕಿನ ಸ್ಟಾರ್ಟ್ ಆಗುತ್ತೆ, 12 ಅಥವಾ 11ಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಅದರಲ್ಲೆಲ್ಲ ಡಿಸ್ಕಷನ್ ಆಗುತ್ತೆ. ಆಗಿ ಅದಾದಮೇಲೆ ನೆಕ್ಸ್ಟು ಏನು ಮಾಡ್ತಾರಪ್ಪ ಅಂತ ಅಲ್ಲೇನು ಎಷ್ಟೆಷ್ಟು ವೇಕೆನ್ಸಿವ, ಎಷ್ಟು ಪೋಸ್ಟ್ ಕರೆದಿದ್ದಾರೆ. ಆಮೇಲೆ ಈಗ ಲಾಸ್ಟ್ ಟೈಮ್ CT ಎಲ್ಲ ಬರ್ತಿದ್ದಾರಲ್ಲ, ಅವರಿಗೆಲ್ಲ ಕೆಲವೊಬ್ಬರಿಗೆ ಇದನ್ನು ಕೊಡ್ತಾರೆ, ಏನಪ್ಪ ಆರ್ಡರ್ ಕಾಪಿ ಇದೆಲ್ಲ ಕೊಟ್ಟಿದ್ದೆಲ್ಲ ಕೇಳ್ತಾರೆ ಅಲ್ಲಿ ಸೆಷನಲ್ಲಿ ವಿರೋಧ ಪಕ್ಷದವರು. ಆಮೇಲೆ ಇವರೆಲ್ಲ ಹೇಳ್ತಾರೆ, ಸಾಮಾನ್ಯ ಮಿನಿಸ್ಟ್ರ್ ಏನಿರುತ್ತೆ ಅದರ ಜವಾಬ್ದಾರಿ ಯಾರು ಇರ್ತಾರಲ್ಲ ಅವ್ರು ಮಿನಿಸ್ಟ್ರ್ ಎಲ್ಲ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ. ನಮಗೇನಂತಂದರೆ ಕಾಂಪಿಟೇಟರ್ಗೆ. ಆಮೇಲೆ ಇನ್ನೊಂದು ಏಜ್ ಯಾರಿಗಾಗಿದೆಯಲ್ಲ ಅವರು ಯಾರು ಈಗ ಪ್ರೆಸೆಂಟ್ ಇದ್ದೀರಾ ಸದ್ಯಕ್ಕೆ ಸ್ವಲ್ಪ ಹಾರ್ಡ್ ಸ್ಟಡಿ ಮಾಡಿರಿ. ಯಾಕಂತಂದರೆ ರಿಕ್ರೂಟ್ಮೆಂಟ್ ಈಗ ಆದ್ರೂ ಬಟ್ KPSC ಕಡೆಯಿಂದ ಡಿಲೇ ಆಗುತ್ತೆ. ಯಾಕಂತಂದರೆ ಒಂದು 3 ರಿಂದ 4 ತಿಂಗಳು ತೊಗೋತಾರೆ ಅವರು ಎಕ್ಸಾಮ್ ಇದೆಲ್ಲ ಪ್ರೊಸೆಸ್ ಮಾಡೋಕ್ಕೆ. ಬಟ್ ಈ ಸಾರಿಗೆ ಇನ್ನೊಂದು ಏನಂತಂದ್ರೆ ಅವರು ಈಗದು ಸ್ವಲ್ಪ ಇದನ್ನು ಪ್ರಾಬ್ಲಮ್ ಆಗಿತ್ತಲ್ವ ರಿಸರ್ವೇಷನ್ದು. ಅದಕ್ಕೂ ಏನಿಲ್ಲ, ಇವಾಗ 50% ರಿಸರ್ವೇಷನ್ ಥ್ರೂ ಮಾಡಿರಿ ಅಂಥೇಳಿ ಹೈಕೋರ್ಟಿಂದ ಆರ್ಡ್ರ್ ಕೊಟ್ಟಿದೆ. ನೋಡೋಣ, ಸುಪ್ರೀಂ ಕೋರ್ಟ್ ತೀರ್ಪೊಂದು ಬರಬೇಕಿತ್ತು, ಬರುತ್ತೆ. ಅದನ್ನು ಬಂದಮೇಲೆ ಅದನ್ನು ನೋಡ್ಕೊಂಡು ಇವ್ರು ಕೊಡ್ತಾರೆ. ಸಪೋಸ್ ಅದು ಬರಲಿಲ್ಲ ಅಂತಂದರೂ ರಿಕ್ರೂಟ್ಮೆಂಟ್ ಮಾಡೋಕ್ಕೆ ಏನೂ ತೊಂದರೆ ಇಲ್ಲ. ಸೊ ಎಲ್ಲರೂ ಏನು ಹೇಳ್ದಪ್ಪ ಅಂತಂದರೆ, ಸುಮಾರು ಜನ ಕಾಲ್ ಮಾಡ್ತಿದ್ರು ನನಗೆ. ನಾನು ಲೈಬ್ರರಿಲಿ ಇರ್ತೀನಲ್ಲ, ಹಾಗಾಗಿ ನನಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ. ಸೊ ನಾನು ಯಾವಾಗಲಾದರೂ ಫ್ರೀದಾಗ ರಿಟರ್ನ್ ಮಾಡಿರ್ತೀನಿ, ಕೆಲವೊಬ್ರು ಮಾಡೋಕ್ಕಾಗಲ್ಲ. ನಾನು ಏನೇ ಇನ್ಫಾರ್ಮೇಷನ್ ಇದ್ದರೂ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ನೀವು ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿರಿ. ಯಾಕಂದರೆ ಇದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದೀನಿ ನೋಡಿರಿ. ಆಮೇಲೆ ಇನ್ನೊಂದು ಏನಂತಂದರೆ, ನಿಮ್ಗೆ ಈಗ ನಾನು ಹೇಳಿದ್ದೆ ಮೊದಲೇ, ಸ್ವಲ್ಪ ಓದ್ಕೊಳ್ರಿ. ಯಾರು KPTCL ಇದು KPCL ಆಗಿಲ್ಲ ಅವ್ರಿಗೆ JE ಮತ್ತು AE ಕನ್ಫರ್ಮ್ ಆಗುತ್ತಾ ಅಂತ ಹೇಳಿದೆ. PWDಯಲ್ಲಿ ಕೆಲವೊಂದು ಪೋಸ್ಟ್ಗಳನ್ನು ಲಾಸ್ಟ್ ಮಂತ್ ಅಂದರೆ ನವಂಬರಲ್ಲೇನೋ KPSC ಅವ್ರಿಗೆ ಕಳಿಸಿದ್ದಾರೆ ಡಿಪಾರ್ಟ್ಮೆಂಟ್ದವರು. JE ಎಲೆಕ್ಟ್ರಿಕಲು ರಿಕ್ರೂಟ್ಮೆಂಟ್ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು. ಬಟ್ ಪೋಸ್ಟ್ ಕಡಿಮೆ ಇದಾವೆ, ಒಂದು ಎಷ್ಟಿದೆ ಗೊತ್ತಿಲ್ಲ, ಬಟ್ ಕಡಿಮೆ ಇದ್ದಾವೆ. ನಾನು ನೋಡಲಿಲ್ಲ, ಬಟ್ ಅದು ಸ್ವಲ್ಪ ಇದಾವೆ ಪೋಸ್ಟು. ಬಟ್ ಅಲ್ಲಿ ನೀವು ಪ್ರಿಪ್ರೇಷನ್ ಮಾಡ್ಬೋದು. ಮತ್ತು ಮುಂದೆ KPTCLಗೂ ನಿಮ್ಗೆ ಅದೇ ಪ್ರಿಪ್ರೇಷನ್ ಹೆಲ್ಪ್ ಆಗುತ್ತೆ. ಈಗ ಅದರಲ್ಲಿ ಕರೀತಾರೆ ಅಂತಂದರೆ PWDಯಲ್ಲಿ ಅದರಲ್ಲೂ ಕರೀತಾರೆ, ಎಲೆಕ್ಟ್ರಿಕಲ್ ಇದೆ. ನಾನು ನಿಮಗೆ ಬೇಕಾದರೆ ಅದನ್ನು ಪ್ರೂಫು ಟೆಲಿಗ್ರಾಮಲ್ಲಿ ಹಾಕಿರ್ತೀನಂತ, ಓಕೆನಾ. ಮತ್ತು ಇನ್ನೇನಪ್ಪ ಅಂತಂದರೆ, ನಮ್ಗೆ ಇನ್ನೊಂದು ಕೆಲವರು ಜಾಸ್ತಿ ಜನ ಫೋನ್ ಮಾಡಿಬಿಟ್ಟು, ಸರ್ ರಿಕ್ರೂಟ್ಮೆಂಟ್ ಯಾವಾಗುತ್ತೆ ಅಂತ ಕೇಳ್ತಿದ್ರು. ನಾನು ಹೇಳೋದು ಒಂದೇ, ರಿಕ್ರೂಟ್ಮೆಂಟ್ ಮಾಡೇ ಮಾಡ್ತಾರವರು. ಯಾಕೆ ಮಾಡ್ತಾರಪ್ಪ ಅಂತಂದರೆ ಎಲೆಕ್ಷನ್ ಇದೆ, ಎಲೆಕ್ಷನ್ ಇದ್ದಾಗ ಅವ್ರು ಮಾಡೇ ಮಾಡ್ತಾರೆ. ನಮಗೆಲ್ಲ ಹಿಂದಿಂದ ನೋಡ್ಕೊಂಬಂದಾಗ ನಾವು ಕಂಪಲ್ಸರಿ ನೋಡಿರಿ, ನೀವೇ ನೋಡಿರಿ, ಗೊತ್ತಾಗುತ್ತೆ ನಿಮಗೆ ಎಷ್ಟು ಸಲ ಅವರು ಈಗ ಎಲೆಕ್ಷನ್ ಇರುತ್ತೆ ಆ ಟೈಮಲ್ಲಿ 100% ಅವ್ರು ಶೋರ ಮಾಡೇ ಮಾಡ್ತಾರೆ ರಿಕ್ರೂಟ್ಮೆಂಟು. ಹಾಗಾಗಿ ನಿಮ್ಗೆ ಹೇಳೋದು ಒಂದೇ, ಏನಿಲ್ಲ, ಚೆನ್ನಾಗಿ ಓದ್ರಿ. ಮತ್ತು ಏನೇ ಇದ್ದರೂ ನಾನು ಅಪ್ಡೇಟ್ ಮಾಡಿರ್ತೀನಿ. ಹಾಗೇನೊಂದು ಏನಂತಂದ್ರೆ, ಎಷ್ಟು ಜನ ಇವಾಗ ಏಜ್ ರಿಲ್ಯಾಕ್ಸೇಷನ್ ಕೇಳ್ತಿದ್ರಲ್ಲ, 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. OBC ಅವರಿಗೆಲ್ಲ 38 ಇತ್ತು, ಈಗ 43 ತನಕ ಹೋಗುತ್ತೆ. ಬಟ್ ಇದು ಪೊಲೀಸ್ಗೆ ಅನ್ವಯ ಆಗುತ್ತಿಲ್ಲ ಗೊತ್ತಿಲ್ಲ ನನಗೆ. ಯಾಕಂತಂದ್ರೆ ಅಲ್ಲೆಲ್ಲ 27, 28 ಇದೆ. ಮತ್ತು ಇವಾಗ ಜನರಲ್ಗೆ ಅದು ಎಷ್ಟಾಗುತ್ತೋ ಗೊತ್ತಿಲ್ಲ. ಅದನ್ನು ಹೆಂಗೆ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ. ಅದನ್ನು ಸರ್ಕ್ಯುಲರ್ ಹೊರಡಿಸ್ತಾರೆ ಅವರು. ಹೊರಡಿಸಿದಾಗ ನಾನು ನಿಮ್ಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಇವಾಗ ಟೆಕ್ನಿಕಲು ಮತ್ತು ನಾನ್ ಟೆಕ್ನಿಕಲ್ ಜಾಬ್ಸ್ಗಳ ಬಗ್ಗೆನೂ ನಾನು ಏನೇ ಇದ್ದರೂ ಮುಂದೆ ಇನ್ಫಾರ್ಮೇಷನ್ ಕೊಡ್ತೇನಂತ. ಮತ್ತು ಇನ್ನೊಂದು ಏನಂತಂದರೆ, ಕೆಲವೊಬ್ಬರು ಇದಕ್ಕೆ ಸಬ್ಜೆಕ್ಟು ಸಿಲೆಬಸ್ ಎಲ್ಲ KPSC ಮಾಡಿದ್ರೆ ಸಿಲೆಬಸ್ಸು ಸ್ವಲ್ಪ ಚೇಂಜ್ ಇರುತ್ತೆ. ಮೋಸ್ಟ್ಲಿ 2 ಪೇಪರ್ ಮಾಡ್ಬೋದು ಅವ್ರು ಮಾಡಿದ್ರೆ. ಒಂದು GK ಇರುತ್ತೆ, ಒಂದು ಇದನ್ನು ಮಾಡ್ಬೋದು, ಯಾವುದಪ್ಪ ಟೆಕ್ನಿಕಲ್ ಮಾಡಿರ್ತಾರೆ ಯಾವುದ್ರಿಗೆ, AE ಮತ್ತು JE ಅವರಿಗೆ, ಎಲೆಕ್ಟ್ರಿಕಲ್ ಎಸ್ಪೆಷಲಿ. ಸೊ ನೀವು ಯಾವುದೇ ಕಾರಣಕ್ಕೂ ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ತನಕ ಕವರ್ ಆಗುತ್ತೆ ನನಗೆ ಅನಿಸೋ ಮಟ್ಟಿಗೆ. ಯಾಕಪ್ಪ ಅಂತಂದ್ರೆ ಮಾರ್ಚ್, ಜುಲೈ ತನಕ ಎಕ್ಸಾಮ್ ಮಾಡ್ಬೋದು, ಅವರು ಮಾಡ್ತಾರೆ. ಇವಾಗ ನೋಟಿಫಿಕೇಷನ್ ಮಾರ್ಚಲ್ಲಾದರೆ ಜುಲೈ ಅಥವಾ ಆಗಸ್ಟಲ್ಲಿ ಗ್ಯಾರಂಟಿ ಮಾಡ್ತಾರೆ. ನಿಮ್ಮ ಮತ್ತು ಅಲ್ಲಿ ತನಕ ಮತ್ತೆ ನಮ್ಮ KPTCL ಕನ್ಫರ್ಮ್ ಆಯ್ತಂದ್ರೆ ಅದು ಸೇರಿಸಿ, ಬಟ್ ಅದು KEದವ್ರು ಮಾಡ್ತಾರೆ KPTCL ಮಾಡಿದ್ರೆ. ಸೊ ನೀವು ಆದಷ್ಟು ನಾನು ಹೇಳೋದು ಏನಂತಂದರೆ, ಬಿಟ್ಟ ಮೇಲೆ ಓದ್ತೀನಿ ಅನ್ನೋದು ತಪ್ಪ ಆಗಲ್ಲ ಭೀ ಜಾಬ. ಈ KPCL ಕೆಲವೊಬ್ರು ಕಳ್ಕೊಂಡ್ಬಿಟ್ಟಿದ್ರಲ್ಲ, ಹಾಗಾಗಿ ಸಮಸ್ಯೆ ಆಗುತ್ತೆ. ಡೇಟ್ ಬಿಟ್ಟ ಮೇಲೆ ಮತ್ತೆ ಪೋಸ್ಟ್ಪೋನ್ ಮಾಡಿ ಸಾಧ್ಯನಿಲ್ಲ, ಪೋಸ್ಟ್ಪೋನ್ ಮಾಡಲ್ಲ. ಇವಾಗ ಮೊದಲೇ ಹೇಳಿದಾರೆ ಅವ್ರು, KEದವ್ರ ಕೈ ಕೊಟ್ಟರಂತೂ ನಿಮ್ಗೆ ಇವತ್ತು ಎಕ್ಸಾಮ್ ಬರೆದ್ರೆ ಸಾಯಂಕಾಲ ನಿಮ್ಮ ರಿಸಲ್ಟ್ ಗೊತ್ತಾಗಿರುತ್ತೆ ನಿಮಗೆ, ಅಲ್ಲೇ ಕೀ ಆನ್ಸರ್ ಬಿಟ್ಟಿರ್ತಾರೆ ಅವರು. ಸೊ ಯಾವುದೇ ಕಾರಣಕ್ಕೂ ಎಲ್ರಿಗೂ ಹೇಳೋದು ಏನಂತಂದರೆ, ಸರಿಯಾಗಿ ಓದ್ರಿ. ಮತ್ತು ನಾನು ಏನೇ ಇದ್ರೂ ಇನ್ಫಾರ್ಮೇಷನ್ ಕೊಡ್ತೀನಂತ. ಬಟ್ ಕೆಲವರಿಗೆ ನನ್ನ ಮೇಲೆ ಬೇಜಾರಿರ್ಬೋದು, ಯಾಕಂತಂದ್ರೆ ನಾನು ಓದ್ತಿರ್ತೀನಿ. ಹಾಗಾಗಿ ಎಲ್ಲರೂ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ. ಯಾರ್ದು ಏನೇ ಇದ್ರೂ ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ನೀವು ಅದಕ್ಕೆ ಜಾಯ್ನ್ ಆಗಿರಿ. ಟೆಲಿಗ್ರಾಮ್ ಜಾಯ್ನ್ ಆದ್ರಪ್ಪ ಅಂತ ನಿಮಗೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ.
ಆಮೇಲೆ ನೀವು ಪ್ರೂಫ್ ಏನದಲ್ಲ ಅದು ಕಳಿಸ್ತೀನಿ ನಾನು ಲಾಸ್ಟ್ ನಿಮಗೆ ಯಾರ್ಯಾರಿಗೆ ಏನೇನಿದೆ ಡಿಪಾರ್ಟ್ಮೆಂಟು ನಮ್ಗೆ ಸ್ವಲ್ಪ ಇದೆ SDA FD ಎಲ್ಲ ಏನೇನು ಕಾಲ್ಫಾರ್ಮ್ ಇದಾವೆ ಸ್ವಲ್ಪ ಇದಾವೆ ಬಟ್ ಅವ್ರು ಏನೋ ಎಲ್ಲ ಸೇರಿ